ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಒಂದು ನಿಮಿಷ, ನನ್ನ ಪಕ್ಕದಲ್ಲೇ ಇದ್ದಾರೆ. ಅಯ್ಯೋ ಬಾವ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಕಾಲ್ ಮಾಡಿದ್ದು. ದಿವ್ಯಾ ಮೇಡಮ್, ವಾಪಸ್ ಅಜಯ್ ಸಾಹೇಬ್ರಿಗೆ ಕೊಟ್ಬಿಡ್ಲಾ? ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಕಾಲ್ ಮಾಡಿದ್ದು. ಹಾಗಾದ್ರೆ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತ ನಿಂಗೆ ಮುಂಚೆನೆ ಗೊತ್ತಾ? ಪರವಾಗಿಲ್ಲ ಬಿಡಿ ಮೇಡಮ್, ಅರ್ಥ ಆಯ್ತು. ಹಲೋ ಹಲೋ, ಏನಂತೆ? ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆನಾ ಅಂದ್ರೆ? ಗೊಬ್ಬರದ ಅಂಗಡಿ ಗೋವಿಂದ. ಹಾಂ, ನಡಿ. ಛೇ, ಅದಕ್ಕೆ ಇಷ್ಟು ದಿನ ನನ್ನ ಅಮ್ಮು ಥರನೇ ನೋಡ್ತಿದ್ರು. ಈಗ ನಾನು ಯಾಕೆ ಕಾಲ್ ಮಾಡಿದ್ದು ಅಂತ ಗೆಸ್ ಮಾಡಿದ್ರು ಅನ್ಸುತ್ತೆ. ಬಂದ ಮೇಲೆ ಈ ವಿಷಯ ಏನು ಅಂತ ಕೇಳಿದ್ರೆ ಏನಪ್ಪ ಹೇಳೋದು? ಪತ್ತೇದಾರಿನ ಸರೋಜಮ್ಮನ ನೆಂಟರು ಅಂದರು. ಬಿಡಿ, ನಮಗೆ ಪೊಲೀಸು ಪತ್ತೇದಾರಿ. ಈ ಗೊಬ್ಬರದ ಗೋವಿಂದನ ಮನೇಲಿ ಏನು ಕೆಲಸ? ಕೊಲೆಗಾರ ಎಲ್ಲಿರ್ತಾನೋ ನಾವು ಅಲ್ಲೇ ಇರಬೇಕಲ್ವಾ? ಕೊಲೆಗಾರನ? ಯಾರು? ಶಂಕರಣ್ಣನ ಕೊಂದ ಕೊಲೆಗಾರ ನೀವೇ. ಹಾಗಂತ ಶಂಕರಣ್ಣ ಹೆಂಡತಿ ಹೇಳಿಕೆ ಕೊಟ್ಟಿದ್ದಾರೆ. ಊರಿನವ್ರ ಹೇಳಿಕೆನೂ ತಗೊಂಡಿದ್ದೀವಿ. ಅವರೆಲ್ಲರೂ ಹೇಳೋ ಪ್ರಕಾರ ಶಂಕರಣ್ಣನ ಮೇಲೆ ಕೊಲ್ಲೋ ಅಷ್ಟು ಕೋಪ ಇದ್ದಿದ್ದು ನಿಮಗೆ. ಶಂಕರಣ್ಣನ ಕೊಂದ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ ನೀವು? ಸರ್, ಬೆದರಿಕೆ ಹಾಕಿದ್ದು ನಿಜ ಸರ್. ಹಾಗಂತ ನಾನು ಕೊಲ್ತೀನ? ಗೊಬ್ಬರದ ಅಂಗಡಿ ನಂಬ್ಕೊಂಡು ಜೀವನ ಮಾಡ್ತೀನೋ ಸರ್ ನಾನು. ನನ್ನ ಅಂಗಡಿನ ಬಾಗ್ಲಾಕ್ಸ್ಬಿಟ್ರು ಸರ್. ಏನೋ ಕೋಪ ಬಂತು, ಬೆದರಿಕೆ ಹಾಕಿದೆ. ಆಮೇಲೆ ಬೇಜಾರಾಯಿತು ಸರ್. ಇದನ್ನು ನಾವು ನಂಬೇಕಾ? ದಯವಿಟ್ಟು ನಂಬಿ ಸರ್. ನನ್ನ ಗೊಬ್ಬರದ ಅಂಗಡಿನ ಮುಚ್ಚಿಸ್ದ ಅವಯ್ಯ ಅನ್ನೋದು ಬಿಟ್ಟರೆ ಆ ಯಪ್ಪ ಗೋಲ್ಡು ಸರ್.